ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ರೂ ಒಳ ಮೀಸಲಾತಿ ಜಾರಿಯಾಗಿಲ್ಲ. ಚಿತ್ರದುರ್ಗದಲ್ಲಿ ಸ್ವಾಭಿಮಾನಿ ಮಾದಿಗ ಮಹಾಸಭಾದಿಂದ ಪ್ರೊಟೆಸ್ಟ್. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 1 ವರ್ಷವಾದರೂ ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಮಾಡ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಸ್ವಾಭಿಮಾನಿ ಮಾದಿಗ ಮಹಾಸಭಾದ ಸದಸ್ಯರು ಚಿತ್ರದುರ್ಗದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಹಳೆ ಮಾಧ್ಯಮಿಕ ಶಾಲೆಯ ಆವರಣದಿಂದ ಡಿಸಿ ವೃತ್ತದವರೆಗೆ ಬೃಹತ್ ರ್ಯಾಲಿಯನ್ನ ನಡೆಸಿ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕುವ ಯತ್ನವನ್ನ ಮಾಡಿದ್ರು. ದಲಿತ ಸಮುದಾಯದ ಮುಖಂಡ ಮೋಹನ್ ನೇತೃತ್ವದಲ್ಲಿ ಡಿಸಿ ಕಚೇರಿಗೆ ಮುತ್ತಿಗೆ ಯತ್ನ ಮಾಡಿದ್ರು. ಇದೇ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯುವ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೆಯಿತು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮೋಹನ್ ಮಾತನಾಡಿ, ಪೊಲೀಸರು ಸಾಮಾಜಿಕ ಸಮಾನತೆಯ ಪರವಾಗಿ ಇರಬೇಕು. ದಲಿತರನ್ನ ಹತ್ತಿಕ್ಕುವ ಸರ್ಕಾರದ ಪರ ಕೆಲಸ ಮಾಡಬಾರದು. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗದ ಜನರಿದ್ದಾರೆ. ಅವರ ಕಷ್ಟ ಏನೆಂದು ನಿಮಗೆ ಗೊತ್ತಾ? ಇಂದು ಬಂದು ಮಾದಿಗರನ್ನ ತಡೆಯುವ ಕೆಲಸ ಮಾಡ್ತೀರಾ ಎಂದು ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೈ ಜೋಡಿಸಬೇಕು. ಸಾಮಾಜಿಕ ನ್ಯಾಯ ಕೇಳ್ತಿರೋದು ಬೇಡಿಕೆ. ಮನನ ಮನೆಯಕ್ಕೆ ಬಂದಿಲ್ಲ. ಇಲ್ಲಿಗೆ ನಮ್ಮ ಮೀಸಲಾತಿ ಹಕ್ಕಿನ ಕೇಳಕ್ ಬಂದಿದ್ದೀವಿ. ಡಿವೈಸ್ಗೆ ಮನವಿ ಮುಂಚೆನೆ ಮನವಿ ಕೊಟ್ಟಿಲ್ವಾ? ಪ್ರೆಸ್ಮೆಂಟ್ ಮಾಡಿಲ್ವಾ? ಇನ್ನೇನು ಮಾಡ್ಬೇಕು? ಮನೆಗೆ ಬಂದು ಹೇಳ್ಬೇಕಾಯ್ತು. ನೀವು ಬಟ್ಟೆ ಹುಡುಗರು ಇಷ್ಟು ಬರ್ತೀವಿ ಡಿಸಿ ನಿಲ್ಸಲ್ಲಪ್ಪ ಅಂತ ಇವತ್ತು ಮಾದಿಗಳು ತಳ್ಳಾಡ್ತಿದ್ರ. ಯಾರು ಡಿಸಿ ಆಫೀಸು? ಮಾದಿಗಳು ಡಿಸಿ ಆಫೀಸು ಈ ಜಿಲ್ಲೆ ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದಲಿತ ಸಮುದಾಯದ ಮುಖಂಡರು ಹಾಗೂ ಸದಸ್ಯರು ಹಾಜರಿದ್ದರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.